ನಮಸ್ಕಾರ ವೀಕ್ಷಕರೇ, ಚಿಂತಾಮಣಿ ನಗರದಲ್ಲಿರುವ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಆಗ್ರಹಿಸಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಶ್ರೀ ನಾಗನಾಥೇಶ್ವರ ಯುವಕರ ಸಮಿತಿ ಹಾಗೂ ಶಿವಭಕ್ತ ಸಮೂಹದ ಭಕ್ತಾದಿಗಳು ಚಿಂತಾಮಣಿ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಿದರು. ಹೋರಾಟದ ನೇತೃತ್ವವನ್ನು ವಹಿಸಿದ ಅಗ್ರಾರ್ ಮೋಹನ್ ರವರು ಮಾತನಾಡಿ, ದೇವಾಲಯದ ಜೀರ್ಣೋದ್ಧಾರ ಕಾರ್ಯವನ್ನು ಈ ಹಿಂದೆ ಪ್ರಮುಖ ಮುಖಂಡರು ಪೂರ್ಣಗೊಳಿಸಿದೆ ಕಾಮಗಾರಿ ಸ್ಥಗಿತಗೊಂಡಿದ್ದು, ಈಗಿನ ಸದಸ್ಯರು ತುರ್ತಾಗಿ ಕಾಮಗಾರಿ ಕೈಗೆತ್ತಿಕೊಳ್ಳಬೇಕೆಂದು ಹಾಗೂ ದೇವಾಲಯದ ಜೀರ್ಣೋದ್ಧಾರ ಮಾಡಬೇಕೆಂದು ಹೇಳಿದರಲ್ಲದೆ, ದೇವಾಲಯದ ಆವರಣದಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದ್ದು ಭಕ್ತಾದಿಗಳಿಗೆ ತೊಂದರೆಯಾಗುತ್ತದೆ ಎಂದು ದೂರಿದರು. ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ತಹಸೀಲ್ದಾರ್ ಸುದರ್ಶನ್ ಯಾದವ್ ರವರು, ದೇವಾಲಯದ ಬಗ್ಗೆ ಈಗಾಗಲೇ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದ್ದು, ನ್ಯಾಯಾಲಯದ ಆದೇಶ ಬರುವವರೆಗೂ ನಾವು ಯಾವುದೇ ರೀತಿ ಕ್ರಮ ವಹಿಸಲು ಸಾಧ್ಯವಿಲ್ಲ ಎಂದರಲ್ಲದೆ, ಅನೈತಿಕ ಚಟುವಟಿಕೆಗಳ ಬಗ್ಗೆ ಸೂಕ್ತ ಕ್ರಮ ವಹಿಸುವುದಾಗಿ ತಿಳಿಸಿದರು. ಇವತ್ತು ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇರೋದು ನಮಗೆಲ್ಲ ಗಮನಕ್ಕೆ ಬಂದಿದೆ. 2-3 ದಿವಸದಿಂದ ನಾವೆಲ್ಲ ಕರಪತ್ರ ಕೊಟ್ಟು ವಿಚಾರ ಮುಗಿಸಿದ್ದೀವಿ. ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂದರೆ, ಸುಮಾರು 1.5 ತಿಂಗಳಿಂದ ನಾಗನಾಥೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಎರಡೂ ಸಮಿತಿಗಳ ರಾಜಕೀಯ ಜಟಾಪಟಿಗೆ ಇದಾಗಿ ಅಡೆತಡೆಗಳಾಗಿ ಕಾನೂನು ಅಂಗಳಕ್ಕೆ ಹೋಗಿ ಬಿದ್ದಿದೆ. ಕೆಲವು ಸಮಿತಿಗಳವರು ಧಾರ್ಮಿಕ ದತ್ತಿ ಇಲಾಖೆಯಿಂದ ಅದನ್ನು ತಗೊಬಂದು ದಬ್ಬಿ ಹೊಸದಾಗಿ ಕಟ್ಟಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದಾರೆ. ಹಳೆ ಸಮಿತಿಯವರು ಅದನ್ನು ತಪ್ಪಬಾರ್ದು, ಮಾಡಿರೋ ಕಾಮಗಾರನ್ನ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಇವರು ಸಹ ಕೋರ್ಟ್ ಅಂಗಳಕ್ಕೆ ಹೋಗಿದ್ದಾರೆ, ಸ್ಟೇ ತೊಗೊಂಡಿದ್ದಾರೆ. ನಿಮ್ಮ ವೈಯಕ್ತಿಕ ವಿಚಾರ, ನಿಮ್ಮ ವೈಯಕ್ತಿಕ ಪ್ರತಿಷ್ಠೆ ಏನೇ ಇಟ್ಕೊಳ್ಳಿ, ದಯವಿಟ್ಟು ಅದನ್ನೆಲ್ಲ ರಾಜಕಾರಣ ಮಾಡೋದನ್ನು ಬಿಟ್ಟು ತಾವು ಏನು ಇವತ್ತು ಜೀರ್ಣೋದ್ಧಾರಕ್ಕೆ ನೀವು ಕೈ ಹಾಕಿದ್ದೀರಾ, ಆ ಜೀರ್ಣೋದ್ಧಾರ ಮಾಡಬೇಕು, ದೇವಸ್ಥಾನ ಬೇಗ ರೆಡಿ ಮಾಡಿ ಭಕ್ತಾದಿಗಳು ತೋರಿಸ್ಬೇಕು ಅಂತ ತಗೊಂಡು ಮನವಿ ಮಾಡ್ತೀವಿ. ನಿಮಗೆ 1.5 ತಿಂಗಳಿಂದ ಹೇಳಿದ್ವಿ, ಹಳೆ ಸಮಿತಿಯವರು ಹೊಸ ಸಮಿತಿಯವರು ಒಂದು ಕಡೆ ಕೂತ್ಕೊಳ್ಳಿ, ಅಧಿಕಾರಿಗಳನ್ನ ಕರೆಸ್ಕೊಂಡು ನೀವು ಒಂದು ಒಮ್ಮತಕ್ಕೆ ಬಂದು ದೇವಸ್ಥಾನ ಜೀರ್ಣೋದ್ಧಾರ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಆದಂಥ ಆಧುನಿಕ ಪಂಡಿತರಿದ್ದಾರೆ, ಶಾಸ್ತ್ರಗಳಿರ್ತದೆ, ಮೌನಿಗಳಿರ್ತಾರೆ, ಕರೆದು ಬಿಟ್ಟು ನೀವು ಅವರು ಸಮ್ಮುಖದಲ್ಲಿ ಮಾಡಿ ಅಂತ ಹೇಳಿದ್ವಿ. ಆದರೆ 1.5 ತಿಂಗಳಾದರೂ ಯಾವುದೇ ರೀತಿಯಾದಂಥ ತಗೊಳ್ಳಿಲ್ಲ. ಆದ್ದರಿಂದ ನಾವು ಹೇಳೋದು, ಚಿಂತಾಮಣಿ ತಾಲೂಕಲ್ಲಿ ಶ್ರೀ ನಾಗನಾಥೇಶ್ವರ ದೇವಸ್ಥಾನ ಇತಿಹಾಸ ಇರುವಂಥ ದೇವಸ್ಥಾನ, ಸುಮಾರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ, ಸಿ ಗ್ರೇಡ್ ದೇವಸ್ಥಾನ ಅಂತಾರೆ ಇದನ್ನು. ಸಿ ಗ್ರೇಡ್ ದೇವಸ್ಥಾನ ಸುಮಾರು 3 ಜಿಲ್ಲೆಗಳಲ್ಲಿ ಮೊದಲನೇದಾಗಿರೋ ದೇವಸ್ಥಾನ ಇದೆ. ಅಷ್ಟೊಂದು ದೊಡ್ಡದಾಗಿರೋ ಜಾಗನೂ ವಾತಾವರಣನೂ ಇರೋದು. ಈ ಒಂದು ದೇವಸ್ಥಾನ ನೀವು ಮೂಲೆಗೆ ತಳ್ಳಿದ್ದೀರಲ್ಲ, ನಿಮಗೇನಾದರೂ ಸ್ವಲ್ಪ ಆದ್ರೂ ಭಕ್ತಿ, ಸಂಸ್ಕೃತಿ, ಸಭ್ಯತೆ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ನಾನು ಇವತ್ತು ಪ್ರಶ್ನೆ ಮಾಡ್ತೀನಿ. ಅದೇ ರೀತಿ ಸಮಿತಿಗಳವರು ನೀವು ಜೀರ್ಣೋದ್ಧಾರ ಮಾಡೋಕ್ಕೆ ಸಮಿತಿಗಳು ತಗೊಂಡ್ರ, ಇಲ್ಲ ಸುಮ್ಮನೆ ಇರೋದಕ್ಕೆ ಸಮಿತಿಗಳು ತಗೊಂಡ್ರ? ಯಾಕೆ ಈ ರೀತಿ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಾ? ನಿಮಗೆ ಅಧಿಕಾರ ಕೊಟ್ಟಿರೋದು ಜೀರ್ಣೋದ್ಧಾರ ಮಾಡಿ, ನನ್ನ ಸೇವೆ ಮಾಡಿ ಅಂತ ದೇವರು ಭಗವಂತನಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನೀವು ಅದನ್ನು ಅವಕಾಶ ಉಪಯೋಗಿಸ್ಕೊಂಡು ಜೀರ್ಣೋದ್ಧಾರ ಮಾಡಿ, ಅದನ್ನು ಬಿಟ್ಟು ತಾವು ರಾಜಕಾರಣ ಮಾಡಿಕೊಂಡು ದೇವಸ್ಥಾನ ಇವತ್ತು ಒಂದು ಹಾಳುಗೆಡವಿದ್ದೀರಾ, ಜೀರ್ಣೋದ್ಧಾರ ಮಾಡಿದ್ದೀರಾ, ಕಾಲಹರಣ ಮಾಡ್ತಾ ಇದ್ದೀರಾ. ಯಾಕೆ ಅಂತ ಹೇಳ್ಬಿಟ್ಟು ನಾವು ಭಕ್ತಾದಿಗಳಿಂದ ನಿಮಗೆ ಪ್ರಶ್ನೆ ಮಾಡ್ತಾಯಿದ್ದೀವಿ. ಯಾಕೆ ನಿಮಗೆ ಈ ಧೋರಣೆ ದೇವಸ್ಥಾನಗಳ ಮೇಲೆ? ದೇವಸ್ಥಾನಗಳ ಮೇಲೆ ನಿಮ್ಮ ದರ್ಪ ಏನು? ಯಾಕೆ ಈ ರೀತಿ ನೀವು ಜೀರ್ಣೋದ್ಧಾರ ಮಾಡ್ತೀರಾ? ಸುಮ್ಮನೆ ಕೈಗೆ ಅನುದಾನ ತನ್ನಿ, ದಾನಿಗಳು ಕೊಡ್ತಾರೆ ತಗೊಳ್ಳಿ, ಇಲ್ಲ ನಿಮ್ದೇನಾದರೂ ಪ್ರಶ್ನೆ ಇದೆಯಾ ಅಧಿಕಾರಿಗಳು ಕಳಿಸ್ಕೊಳ್ಳಿ, ಧಾರ್ಮಿಕ ದತ್ತಿ ಇಲಾಖೆ ಇಲ್ಲ ಅದಕ್ಕೆ ಆದಂಥವ್ರು ಇರ್ತಾರೆ, ಎಲ್ಲ ಕರೆಸ್ಕೊಂಡು ಉದ್ಧಾರ ಮಾಡಿ. 7 ವರ್ಷಗಳಾಗಿದೆ, ಇದುವರೆಗೂ ಕಾಮಗಾರಿ ಸ್ಟಾರ್ಟ್ ಮಾಡಿ, ಇನ್ಮೇಲೆ ಅವ್ರ ಮೇಲೆ ನೀವು ಹೇಳ್ಕೊಂಡು ಬರ್ತಾ ಇದ್ದೀರಲ್ಲ. ಇನ್ನು 3 ವರ್ಷ ಆದರೆ ದೇವರೇ ಅಲ್ಲಿರಲ್ಲ ಅಂತ ಹೇಳ್ಬಿಟ್ಟು ಅಧ್ಯಾಯನ ಹೇಳ್ತದೆ. ಅದು ಗೊತ್ತಿಲ್ವ ನಿಮಗೆ? ಅದೆಲ್ಲ ಯಾರು ಓದಿಲ್ವ ನೀವು? ಸಾರ್ವಜನಿಕರ ಪರವಾಗಿ ಅರ್ಜಿ ಹಾಕಿದ್ದೀರಲ್ವಾ ಸಮಿತಿಯವರು ಅರ್ಜಿ ಹಾಕಿದ್ರೆ ನೀವು ಅಧಿಕಾರಿಗಳಾದರೆ ನಿಮಗೆ ಕನ್ಸಲ್ಟ್ ಮಾಡ್ತೀರಾ? ಯಾವ ರೀತಿ ತಗೊಂಡ್ರಿ ಅರ್ಜಿನ ನೀವು? ಸಾರ್ವಜನಿಕರಂದರೆ ಎಲ್ಲರೂ. ಆದರೆ ನೀವು ಸಮಿತಿ ಸದಸ್ಯರೇ ಹೋಗಿ ಅರ್ಜಿ ಹಾಕಿ ದೇವಸ್ಥಾನ ಕಟ್ಟಿರೋ ಸರಿ ಇಲ್ಲ, ದಬ್ಬಾಕ್ಬೇಕು ತಂದ್ರಿ, ಅವರು ದಬ್ಬಬಾರ್ದು ಅಂತ ಹೇಳ್ಬಿಟ್ಟು ಕಾನೂನು ಅಂಗಳಕ್ಕೆ ಹೋಗಿದ್ದಾರೆ. ಇದು ಯಾವಾಗ ಪೂರ್ಣ ಆಗುತ್ತೆ ಕೋರ್ಟಲ್ಲಿ? ಅದೇ ರೀತಿ ಅಧಿಕಾರಿಗಳ ಒಂದು ಈ ಧೋರಣೆ ಯಾಕೆ ಇದರಲ್ಲಿ ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆ ಮಾಡಬೇಕು. ಹೂಗಳ್ತೆಯಲ್ಲಿರೋದು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ತಹಸೀಲ್ದಾರ್ ಸಾಹೇಬರಿಗೆ. ಅಲ್ಲಿ ಹೋಗ್ಬಿಟ್ಟು ಕಾಮಗಾರಿ ಆಗಿದೆಯಾ ಇಲ್ವಾ, ಸಮಿತಿಯವರು ಏನು ಮಾಡ್ತಾ ಇದ್ದಾರೆ, ಅನುಮತಿ ತಗೊಂಡಿದ್ದಾರೆ, ಅವ್ರು ಏನು ಮಾಡ್ತಿದ್ದಾರೆ, ಕಾಮಗಾರಿ ಮಾಡ್ತಾ ಇದ್ದಾರಾ ಇಲ್ವಾ, ದೇವಸ್ಥಾನ ಸ್ಥಿತಿಗತಿ ಏನು ಅಂತ ಹೇಳ್ಬಿಟ್ಟು ನಾವು ವೀಕ್ಷಣೆ ಮಾಡಬೇಕಾಗುತ್ತೆ. ನಗರದಲ್ಲಿ ಇರುವಂಥ ದೇವಸ್ಥಾನನೇ ನೀವು ಈ ಥರ ಇದು ಮಾಡಿಕೊಂಡ್ರೆ, ಎಲ್ಲೋ ಹಳ್ಳಿಗಳಲ್ಲಿ ಕುಗ್ರಾಮಗಳಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇದೆಯಾ ಇಲ್ವಾ ಅಂತ ನೀವು ಹೋಗಿ ವೀಕ್ಷಣೆ ಮಾಡ್ತೀರಾ, ಕಾಮಗಾರಿ ಚೆಕ್ ಮಾಡ್ತೀರಾ?
ಅನ್ನೋದು ನಮ್ಮ ಪ್ರಶ್ನೆ. ಇದೇ ರೀತಿ ನಾವು 1.5 ತಿಂಗಳಿಂದಲೇ ಹೇಳಿದ್ದೀವಿ, ಅವತ್ತೊಂದು ಹೋರಾಟ ಮಾಡ್ತೀವಿ ಅಂತ. ಇವತ್ತು ಹೇಳ್ತಾ ಇದ್ದೀವಿ, ದಯವಿಟ್ಟು ನೀವೇನಾದರೂ ಈ ಧೋರಣೆ ಪಕ್ಕಕ್ಕೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲಿಲ್ಲ ಅಂದರೆ ನಾವು ವಿಭಿನ್ನವಾದ ಹೋರಾಟಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ಅದು ಯಾವ ರೀತಿ ಹೋರಾಟ ತೆಗೆದುಕೊಳ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷಾಧಿಕಾರ ಹತ್ರ ಚರ್ಚೆ ಮಾಡಿಬಿಟ್ಟು ಹೋರಾಟದ ಈ ಸೂಚನೆ ತಗೊಳ್ತೀವಿ. ದಯವಿಟ್ಟು ತಮ್ಮ ಮಾಧ್ಯಮ ಮುಖಾಂತರ ಪದೇ ಕೇಳ್ಕೊಳ್ತಾ ಇದ್ದೀನಿ, ನಮ್ಮ ರಾಜಕಾರಣ ಬಿಟ್ಟು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ. ಇದೇ ರೀತಿಯಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರೆ, ಪಾಪ ಅವ್ರ ಕುಟುಂಬ, ಅವರು 30 ವರ್ಷದಿಂದ ಯಾವುದೇ ರೀತಿಯಾದಂಥ ಸಂಬಳ ಇಲ್ಲ, ಅವ್ರ ಕುಟುಂಬ ನಿರ್ವಹಣೆ ಏನಿದೆ, ಅವ್ರ ಜೀವನಗಳಿಗೆ ಅವ್ರ ಮಕ್ಕಳ ಪರಿಸ್ಥಿತಿ ಏನಿದೆ. ಮತ್ತು ಮೊನ್ನೆ ರಸ್ತೆಗೆ ಗುತ್ತಿಗೆದಾರರು ಎಲ್ಲ ಅಂದು ಚರಂಡಿ ಎಲ್ಲ ಮಾಡಿದ್ದಾರೆ. ಆಗದಾಗ ಆ ಬಂಡೆಗಳೆಲ್ಲ ಕಾಂಪೌಂಡ್ ಹಾಕಿರೋ ಬಂಡೆಗಳೆಲ್ಲ ನಿಂತೋಗಿ ಹಾದು ಹೋಗುವಂಥ ರಸ್ತೆಯಲ್ಲಿ ಹಾದು ಹೋಗುವ ಜನಗಳು ರಾತ್ರಿ ಆಗಲು ಮಲಮೂತ್ರ ವಿಸರ್ಜನೆ ಎಲ್ಲ ಮಾಡ್ತಾಯಿದ್ರು ಒಳಗಡೆ. ಇದೆಲ್ಲನೂ ಕೆಟ್ಟ ಸಾಂಪ್ರದಾಯಕ್ಕೆ ನಾಂದಿ ಆಡ್ತಾ ಇದ್ದಾರೆ. ಒಳಗಡೆ ಎಲ್ಲ ಅನೇಕ ಚಟುವಟಿಕೆಗಳು ನಡೀತಾ ಇದೆ. ಆದ್ದರಿಂದ ದಯವಿಟ್ಟು ಬೇಗ ಕಾಂಪೌಂಡ್ ಆದರೂ ನಿರ್ಮಾಣ ಮಾಡಿ ದೇವಸ್ಥಾನ ಕಾಮಗಾರಿ ಶುರು ಮಾಡಿ, ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತ ತಿಳಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೀರ್ಣೋದ್ಧಾರ ಮಾಡಬೇಕು. ಈಗಾಗಲೇ ಅಭಿವೃದ್ಧಿ ಸಮಿತಿಗಳು ಅಂತ ಮಾಡಿಕೊಂಡು ಸಮಿತಿಗಳ ಮುಖಾಂತರ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ. ಅದೇ ರೀತಿ ಏನು ಆ ಪ್ರಾಂಗಣ ಇದೆ, ನಾಗನಾಥೇಶ್ವರ ದೇವಸ್ಥಾನದ ಒಂದು ಪ್ರಾಂಗಣ ಸುತ್ತಮುತ್ತ ಒಂದು ಅವ್ಯವಸ್ಥೆ ಇದೆ, ಆ ಅವ್ಯವಸ್ಥೆಯನ್ನು ಸರಿ ಮಾಡಿಕೊಡಿ ಅಂತ. ಅದೇ ರೀತಿ ಏನು ಮುಜರಾಯಿ ದೇವಸ್ಥಾನಗಳ ಒಂದು ಸುಪರ್ದಿ ತಾಲೂಕು ದಂಡಾಧಿಕಾರಿಯಾದಂಥ ನನ್ನ ಸುಪರ್ದಿಗೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ನೀವೊಂದು ಸಲ ಸ್ಥಳ ವೀಕ್ಷಣೆ ಮಾಡಬೇಕು ಅಂತ ಕೂಡ ಈಗ ಒತ್ತಾಯ ಮಾಡ್ತಾ ಇದ್ದೇನೆ. ಈ ವಿಚಾರವಾಗಿ ಈಗ ನೀವೇನು ಹೇಳಿದ್ದೀರಾ, ಅಲ್ಲಿ ಏನು ಅವ್ಯವಸ್ಥೆ ನಡೀತಾ ಇದೆ ಅಥವಾ ಅನೈತಿಕವಾಗಿ ಏನಾದರೂ ನಡೀತಾ ಇರೋಂಥದ್ದಕ್ಕೆ ನಾನೇ ಖುದ್ದು ವೀಕ್ಷಣೆ ಮಾಡಿ ಏನು ಕ್ರಮ ವಹಿಸಬೇಕು ಕಾನೂನು ರೀತಿಯಲ್ಲಿ ಅದು ಕ್ರಮ ವಹಿಸ್ತೀನಿ. ಎರಡನೇ ವಿಚಾರ, ಅಭಿವೃದ್ಧಿ ಸಮಿತಿಗಳ ಬಗ್ಗೆ ಈಗಾಗಲೇ ಇದು ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಹೈಕೋರ್ಟಲ್ಲಿ ಒಂದು ಅಭಿವೃದ್ಧಿ ಸಮಿತಿ ಮಾಡಿರುವಂಥದ್ದನ್ನು ಕ್ಯಾನ್ಸಲ್ ಮಾಡಿರೋದಕ್ಕೋಸ್ಕರ ಎರಡನೇ ಅಭಿವೃದ್ಧಿ ಸಮಿತಿ ಫಾರ್ಮೇಷನ್ ಮಾಡಿರುವಂಥ ಒಂದು ಆದೇಶಕ್ಕೆ ತಡೆಯಾಜ್ಞೆ ಹೈಕೋರ್ಟಲ್ಲಿ ಕೊಟ್ಟಿದ್ದಾರೆ. ಒಂದು 10 ದಿನದ ಹಿಂದೆ ನಾನು ಈಗಾಗಲೇ ಹೋಗಿ ಅಲ್ಲಿ ಕನ್ಸರ್ನ್ ಯಾರು ಅಡ್ವೊಕೇಟ್ ಇರ್ತಾರೆ, ಗೌರ್ಮೆಂಟ್ ಅಡ್ವೊಕೇಟ್, ಅವರಿಗೆ ಮಾಹಿತಿ ಎಲ್ಲ ಕೊಟ್ಟು ಬಂದಿದ್ದೀನಿ. ಈಗ ಏನು ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಆರ್ಕಿಟೆಕ್ಚರ್ ಪ್ಲ್ಯಾನ್ ಮಾಡಿದ್ದಾರೆ, ಆರ್ಕಿಟೆಕ್ಚರ್ ಪ್ಲ್ಯಾನ್ 2 ಬ್ಲೂಪ್ರಿಂಟ್ ಕೊಟ್ಟು ಈ ಸ್ಟೇನ ವೆಕೇಟ್ ಮಾಡೋದಕ್ಕೆ ಐಎನ ಫೈಲ್ ಮಾಡಬೇಕು ಅಂತ ನಾವು ಇಮಿಡಿಯೇಟಾಗಿ ಮಾಹಿತಿ ಕೊಟ್ಕೊಂಡಿದ್ದೀವಿ. ಈಗ ಏನು ಒಂದು ಪ್ರಾಬ್ಲಿ ಒಂದು 15-20 ಡೇಸ್ ಒಳಗಡೆ ನಾನು ಖುದ್ದಾಗಿ ಮತ್ತೊಮ್ಮೆ ಲಾಯರ್ನ ಭೇಟಿ ಮಾಡಿ ಐಎ ಫೈಲ್ ಮಾಡಿಸ್ಬೇಕು. ನಂತರ ಹೈಕೋರ್ಟಲ್ಲಿ ಏನು ತೀರ್ಮಾನ ಮಾಡ್ತಾರೆ, ವೆಕೇಟ್ ಮಾಡ್ತಾರಾ ಅಥವಾ ಎರಡನ್ನೂ ರದ್ದು ಮಾಡಿ ಏನಾದರೂ ಸರ್ಕಾರನೇ ಅಭಿವೃದ್ಧಿ ಸಮಿತಿನ ಕ್ಯಾನ್ಸಲ್ ಮಾಡಿ ನೀವೇ ಕ್ರಮ ವಹಿಸಿ ಅಂತ ಏನಾದರೂ ನಿರ್ದೇಶನ ಕೊಡ್ತಾರೆ ಅನ್ನೋದು ಈಗಾಗಲೇ ಹೈಕೋರ್ಟಲ್ಲಿ ಇರೋದ್ರಿಂದ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಏನು ಆದೇಶ ಇದೆ ಅಥವಾ ಏನು ನಮಗೆ ಆದೇಶ ಮಾಡ್ತಾರೆ, ಆದೇಶದ ಪ್ರಕಾರ ನಾವು ನಂತರ ಈಗ ಏನು ಪ್ರೈವೇಟ್ ಹುಂಡಿ ಅಂತ ಕೆಲವು ಹೇಳ್ತಾ ಇದ್ದಾರೆ. ನಂತರ ರಾತ್ರಿ ಹೊತ್ತಲ್ಲಿ ಅವರಿಗೆ ಓಡಾಡೋಂಥದ್ದು ನಾನು ಮತ್ತೆ ಈಗ ಪೊಲೀಸ್ ಅವರು ಕೂಡ ಹೇಳ್ತೀನಿ, ನೈಟ್ ಹೊತ್ತು ಒಂದು ಮೀಟ್ ಮಾಡಬೇಕು ಅಂತ ನಾವು ಮಾಹಿತಿ ಕೊಡ್ತೀನಿ. ಪತ್ರ ಮುಖೇನ ಕೂಡ ಆದೇಶ ಕೊಡ್ತೀನಿ. ನಂತರ ನಾನು ಕೂಡ ಆಗಾಗ ನಾನು ಸ್ಪಾಟ್ ವಿಸಿಟ್ ಮಾಡ್ತಾ ಇರ್ತೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅವ್ಯವಸ್ಥೆಗಳಿದ್ದರೆ ಅದನ್ನು ಕೂಡ ನಾನು ಏನು ಅಲ್ಲಿ ಯಾರಾದರೂ ಆ ಥರ ಮಾಡ್ತಾಯಿದ್ರೆ ಅವ್ರಿಗೆ ನಿರ್ದೇಶನವಾಗಿ ಕ್ರಮ ಕೊಡ್ತೀನಿ. ಆದರೆ ಈ ವಿಚಾರವಾಗಿ ಈಗ ಹೈಕೋರ್ಟಲ್ಲಿ ಇರೋದ್ರಿಂದ ಸ್ಟೇ ವೆಕೇಟ್ ಮಾಡೋದು ಕೂಡ ನಾನು ಯಾವುದೇ ರೀತಿಯಾದಂಥ ನನ್ನ ಆದೇಶವನ್ನು ಬಟ್ ಏನು ಅವ್ಯವಸ್ಥೆ ಆಗ್ತಾ ಇದೆ ಅಲ್ಲಿ ಸಣ್ಣ ಪುಟ್ಟ ಬೇರೆ 3rd ಪರ್ಸನ್ ಕೂತ್ಕೊಳ್ಳೋವಂಥದ್ದು, ಅಲ್ಲಿ ಬೇರೆ ಚಟುವಟಿಕೆ ಮಾಡುವಂಥದ್ದು, ಇದನ್ನೆಲ್ಲ ಬೇಕಾಗಿ ನಾವು ಮಾಡ್ತೀವಿ. ಮತ್ತು ಉದ್ದೇಶ ಇರುವಂಥದ್ದು ಅಷ್ಟೇ, ಏನು ನಮ್ಮ ದೇವಸ್ಥಾನಗಳಿವೆ, ಮುಜರಾಯಿ ಇಲಾಖೆ ಕೊಡುವಂಥದ್ದು ಎಲ್ಲ ಕಡೆಯೂ ಅಷ್ಟೇ ನಮ್ಮ ಇಲಾಖೆಯ ಜವಾಬ್ದಾರಿ ಒಂದೇ ಅಲ್ಲ, ಇಲ್ಲಿರುವಂಥ ಎಲ್ಲ ಸಮುದಾಯದವರಾಗಿರ್ಬೋದು, ಹಿಂದೂಗಳದ್ದಾಗಿರ್ಬೋದು, ಅವರ ಏನು ಭಾವನೆಗಳನ್ನು ಕೂಡ ಧಕ್ಕೆ ತರದಂಗೆ ನಾವು ಕೆಲಸ ಮಾಡ್ತಾರೆ. ಇನ್ನೊಂದು ವಿಚಾರ, ಅಲ್ಲಿ ಕೆಲವರಿಗೆ ಸಂಬಳ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನನಗೆ ಒಮ್ಮೆ ಬರ್ತಾ ಇರೋಂಥದ್ದು ಸಂಬಳ ಬರ್ತಾ ಯಾವುದಾದ್ರು ಇದ್ದರೆ ಅದನ್ನು ನಾನು ತಕ್ಷಣವೇ ಇತ್ಯರ್ಥ ಮಾಡ್ಕೊಳ್ತೀವಿ ಅಂತ ವಿಚಾರ ಮಾಡ್ತೀನಿ. ವಿಚಾರ